ಬಂಧುಗಳೇ ನಮಸ್ಕಾರ. ಏನು 29/3/2026 ಅಂದರೆ ಭಾನುವಾರ ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಏನು ಟೀಮ್ ಯೂತ್ ಫಾರ್ಮರ್ ಅಸೋಸಿಯೇಷನ್ ವತಿಯಿಂದ ರೈತರ ಮಕ್ಕಳು ಮುಂದೆ ಬರಲಿ ಅಂಥೇಳಿ ಟ್ರ್ಯಾಕ್ಟರ್ ಉತ್ಸವ 2026 ಅಂದರೆ ಟ್ರ್ಯಾಕ್ಟರ್ ಚಾಲನೆ ಮಾಡುವಂತಹ ಚಾಲಕರಿಗೆ ಅವರಲ್ಲಿರುವಂತಹ ಕೌಶಲ್ಯತೆ ಅಂದರೆ ಅವರಲ್ಲಿರುವಂತಹ ಚಾಲನಾ ಸಾಮರ್ಥ್ಯವನ್ನು, ಅವರಲ್ಲಿರುವಂತಹ ಪ್ರತಿಭೆಯನ್ನು ಸಮಾಜಕ್ಕೆ ತೋರಿಸ್ಬೇಕು. ಮತ್ತು ಕೇವಲ ಕ್ರಿಕೆಟು ಮತ್ತು ಕಬಡ್ಡಿ ಇದಕ್ಕೆ ಮಾತ್ರ ಜನ ಪ್ರೋತ್ಸಾಹ ಕೊಡ್ತಾರೆ ಅನ್ನೋ ಒಂದು ಅಳಿಸ್ಬೇಕು. ಅದೇ ರೀತಿ ರೈತರ ಮಕ್ಕಳಿಗೂ ಒಂದು ಒಳ್ಳೆ ಸಹಕಾರ ಕೊಡ್ತಾರೆ ಸಮಾಜ ಅನ್ನೋದನ್ನ ನಾವು ತೋರಿಸ್ಬೇಕು ಅಂಥೇಳಿ ಈ ಒಂದು ಸಣ್ಣ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಟ್ರ್ಯಾಕ್ಟರ್ ಡ್ರಮ್ ರೇಸ್ ಅಂತ ನಾಳೆ ಇದೇ ಏನು ಆನೇಕಲ್ ತರಕಾರಿ ಮಾರ್ಕೆಟ್ ಪಕ್ಕದಲ್ಲಿರುವಂಥ ಕ್ರೀಡಾಂಗಣ ಚಿಕ್ಕೆರೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ನಾಳೆ ನಡೆಯುವಂತಹ ಈ ಕ್ರೀಡೆಗೆ ಈಗಾಗಲೇ ಕ್ರೀಡಾಂಗಣ ಸಜ್ಜಾಗ್ತಾ ಇದೆ. ಎಲ್ಲ ಫೆಂಡಲನ್ನು ತಾತ್ಕಾಲಿಕ ಶೆಡ್ಗಳನ್ನು ನಿರ್ಮಾಣ ಮಾಡ್ತಾಯಿದ್ದಾರೆ. ಯಾಕಂದರೆ ತುಂಬ ಬಿಸಿಲಿದೆ, ಅದರಿಂದ ಜನ ಬಂದು ನಿಂತ್ಕೊಂಡು ನೋಡೋರಿಗೆ ಒಂದು ವ್ಯವಸ್ಥೆಯನ್ನು ಮಾಡ್ತಾಯಿದ್ದಾರೆ. ಅದೇ ರೀತಿ ಕೃಷಿ ಮೇಳ ಇರೋದ್ರಿಂದ ಆ ಕೃಷಿ ಮೇಳಕ್ಕೂ ಸಹ ಭಾಗವಹಿಸುವಂತಹ ಕಂಪ್ನಿಗಳಿಗೆ 20x20 ಪೆಂಡಲನ್ನು ಹಾಕಿ ಒಬ್ಬೊಬ್ರಿಗೂ ಒಂದೊಂದು ಸ್ಟಾಲ್ ಅಂತ ಮಾಡಿದ್ವಿ. ಸುಮಾರು 10-15 ಸ್ಟಾಲ್ ಬರುವಂಥ ಅವಕಾಶ ಇದೆ. ಎಲ್ಲ ಕೃಷಿ ಸಲಕರಣೆಗಳು ಬೇಕಾಗಂಥ ಎಲ್ಲ ಕಂಪನಿಗಳು ಇಲ್ಲೇ ಬರ್ತಾರೆ. ಮತ್ತು ಆಂಬ್ಯುಲೆನ್ಸ್ ಬರುತ್ತೆ. ಎಲ್ಲ ರೀತಿಯ ವ್ಯವಸ್ಥೆಯನ್ನು ಟೀಮ್ ಯೂತ್ ಫಾರ್ಮರ್ಸ್ ಅಸೋಸಿಯೇಷನ್ ವತಿಯಿಂದ ಆಯೋಜನೆ ಮಾಡ್ತಾಯಿದ್ದೇವೆ. ದಯವಿಟ್ಟು ಎಲ್ಲ ರೈತರು ಮತ್ತು ಕ್ರೀಡಾಪಟುಗಳು, ಕ್ರೀಡಾ ಪ್ರೇಮಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಮನವಿ ಮಾಡ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಕೆಲವೊಂದು ನ್ಯೂನತೆಗಳಿದೆ. ಏನು ಡ್ರಮ್ ರೇಸ್ 12 ಡ್ರಮ್ಮು ಇಡ್ತೀವಿ. 12 ಡ್ರಮ್ಮನ್ನ ಯಾವ ರೀತಿ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು, ಈ ರೀತಿ ಒಂದು ಶಾರ್ಟ್ ಕಟ್ಟಿಂಗಲ್ಲಿ ಮಾಡಿ ಕಡಿಮೆ ಅವಧಿಲಿ ಯಾರು ಬರ್ತಾರೆ ಅವರಿಗೆ ಪ್ರಥಮ ಬಹುಮಾನ 35,000 ಇರ್ತದೆ. ಇದನ್ನು SM ಪ್ರಾಪರ್ಟೀಸ್ ಅವರು ಸ್ಪಾನ್ಸರ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಎರಡನೇ ಬಹುಮಾನವನ್ನು 25,000ವನ್ನು GKY ಬಾಯ್ಸ್ನ ಪ್ರಮುಖರಾದಂತಹ SK ಗೌರೀಶ್ ಅವರು ಸ್ಪಾನ್ಸರ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಮೂರನೇ ಬಹುಮಾನವನ್ನು ಯೂರೋ ಕಿಡ್ಸ್ನ ಮಾಲೀಕರಾದಂತಹ ಏರ್ಟೆಲ್ ಸುರೇಶ್ ಅವರು ಈ ಒಂದು ಮೂರನೇ ಬಹುಮಾನವನ್ನು ಅವರು ಸ್ಪಾನ್ಸರ್ ಆಗಿ ಮಾಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲ ಕ್ರೀಡಾ ಪ್ರೇಮಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ, ರೈತರ ಮಕ್ಕಳು ಭಾಗವಹಿಸುವಂತಹ ಈ ಕಾರ್ಯಕ್ರಮಕ್ಕೆ ನಿಮ್ಮ ಸಹಕಾರ, ಸಪೋರ್ಟು ಮತ್ತು ಎಲ್ಲ ಸಹಾಯ ಇರಲಿ ಅಂತೇಳಿ ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಧನ್ಯವಾದಗಳು.